ಚಿಕ್ಕಮಗಳೂರು ಹಾಗೂ ರಾಜ್ಯದ ಕರಾವಳಿಯಲ್ಲೂ ಮಳೆಯಾರ್ಭಟಕ್ಕೆ ಅವಘಡಗಳು ಸಂಭವಿಸಿದ್ದು ಜನ ತತ್ತರಿಸಿದ್ದಾರೆ. ಚಿಕ್ಕಮಗಳೂರಿನ ತರೀಕೆರೆ ತಾಲೂಕಿನ ಲಕ್ಕವಳ್ಳಿ ಕ್ರಾಸ್ ಬಳಿ ಬಿರುಗಾಳಿ ಸಹಿತ ಭಾರೀ ಮಳೆಗೆ ಬಿದ್ದ ಬೃಹತ್ ಹುಣಸೆ ಮರ ರಾಜ್ಯ ಹೆದ್ದಾರಿಗೆ ಅಡ್ಡಲಾಗಿ ಬಿದ್ದು ವಾಹನ ಸವಾರರು ಪರದಾಡಿದ್ದಾರೆ. ಇತ್ತ ಚಿಕ್ಕಮಗಳೂರಿನಲ್ಲಿ ಮಳೆಯಾರ್ಭಟ ತೀವ್ರಗೊಂಡಿದ್ದು ತುಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿತಿದೆ. ತುಂಗಾ ನದಿ ಅಬ್ಬರಕ್ಕೆ ಶೃಂಗೇರಿ ಮಠದ ಬಳಿಯ ತೀರದಲ್ಲಿರೋ ಕಪ್ಪೇಶಂಕರ ದೇವಾಲಯ ಮುಳುಗಡೆಯಾಗಿದೆ. ಇನ್ನಷ್ಟು ಮಳೆ ಅಬ್ಬರಿಸೋ ಆತಂಕವಿದ್ದು ಹವಾಮಾನ ಇಲಾಖೆ ಜಿಲ್ಲೆಯಾದ್ಯಂತ ಆರೆಂಜ್ ಅಲರ್ಟ್ ಘೋಷಿಸಿದೆ. ಮತ್ತೊಂದೆಡೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ದೇವಿಮನೆ ಘಟ್ಟದ ಬಳಿ ನಿರಂತರ ಮಳೆಗೆ ರಾಷ್ಟ್ರೀಯ ಹೆದ್ದಾರಿ 766ರಲ್ಲಿ ಭೂಕುಸಿತವಾಗಿದೆ. ದೇವಿಮನೆ ಘಟ್ಟದ ಕ್ಷೇತ್ರ ಪಾಲೇಶ್ವರ ದೇವಸ್ಥಾನದ ಬಳಿಯೇ ಇರುವ ರಸ್ತೆಯ ಅಂಚಿನವರೆಗೂ ದೊಡ್ಡ ಪ್ರಮಾಣದಲ್ಲಿ ಭೂಮಿ ಕುಸಿದಿದ್ದು ರಸ್ತೆ ಸಂಪರ್ಕವೇ ಬಂದಾಗುವ ಆತಂಕ ತೀವ್ರವಾಗಿದೆ. 3 ದಿನದ ಹಿಂದೆಯಷ್ಟೇ ಈ ಸ್ಥಳಕ್ಕೆ ಭೇಟಿ ನೀಡಿದ್ದ ಸಚಿವ ಕೃಷ್ಣ ಬೈರೇಗೌಡ ಪರಿಶೀಲನೆ ನಡೆಸಿದ್ರು. ಡೆವಿಲ್ ಸಿನಿಮಾ ಚಿತ್ರೀಕರಣಕ್ಕಾಗಿ ಥೈಲ್ಯಾಂಡ್ ಪ್ರವಾಸವನ್ನ ಕೈಗೊಂಡಿದ್ದ ಕೊಲೆ ಆರೋಪಿ ನಟ ದರ್ಶನ್ ತಾಯ್ನಾಡಿಗೆ ವಾಪಸ್ಸಾಗಿದ್ದಾರೆ. 10 ದಿನಗಳ ಬಳಿಕ ದರ್ಶನ್ ಬೆಂಗಳೂರಿಗೆ ಬಂದಿಳಿದಿದ್ದಾರೆ. ಬೆಂಗಳೂರಿಗೆ ಬಂದಿಳಿದ ದರ್ಶನ್ಗೆ ಏರ್ಪೋರ್ಟ್ ಭದ್ರತಾ ಪಡೆಯಿಂದ ಭದ್ರತೆಯನ್ನ ಕಲ್ಪಿಸಲಾಗಿತ್ತು. ಟರ್ಮಿನಲ್ನಿಂದ ಕಾರಿನವರೆಗೂ ಸಿಐಎಸ್ಎಫ್ ಸಿಬ್ಬಂದಿ ಭದ್ರತೆಯನ್ನ ಕಲ್ಪಿಸಿದ್ರು. ಇದು ವಿವಿಐಪಿಗಳಿಗೆ ಮಾತ್ರ ನೀಡುವ ಭದ್ರತೆಯಾಗಿತ್ತು. ಸದ್ಯ ಥೈಲ್ಯಾಂಡ್ನಲ್ಲಿ ಡೆವಿಲ್ ಶೂಟಿಂಗ್ ಕಂಪ್ಲೀಟ್ ಮಾಡಿ ಬಂದಿದ್ದಾರೆ. ಒಂದು ಡ್ಯುಯೆಟ್ ಸಾಂಗ್ ಹಾಗೂ ಆಕ್ಷನ್ ಸೀಕ್ವೆನ್ಸ್ ಚಿತ್ರೀಕರಣವನ್ನ ನಡೆಸಿ ಬೆಂಗಳೂರಿಗೆ ನಟ ದರ್ಶನ್ ವಾಪಸ್ಸಾಗಿದ್ದಾರೆ. ನಟ ನಿರ್ದೇಶಕ ಪ್ರಥಮ್ಗೆ ಕಿಡಿಗೇಡಿಗಳಿಂದ ಜೀವ ಬೆದರಿಕೆ ಬಂದಿರೋ ಆರೋಪ ಕೇಳಿಬಂದಿದೆ. ಚಿತ್ರೀಕರಣವೊಂದಕ್ಕೆ ತೆರಳುವುದಕ್ಕೂ ಮುನ್ನ ಬೆಂಗಳೂರು ಉತ್ತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ದೇವಸ್ಥಾನಕ್ಕೆ ಹೋಗಿದ್ದ ವೇಳೆ ದುಷ್ಕರ್ಮಿಗಳ ಗುಂಪೊಂದು ಪ್ರಥಮ್ಗೆ ಜೀವ ಬೆದರಿಕೆ ಒಡ್ಡಿರುವುದಾಗಿ ತಿಳಿದು ಬಂದಿದೆ. ಈ ಸಂಬಂಧ ನಟ ಪ್ರಥಮ್ ಹಾಗೂ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಲಾಯರ್ ಜಗದೀಶ್ ಮಾತನಾಡಿದ್ದಾರೆನ್ನಲಾದ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಹೋಗ್ತಾ ಇದೀನಿ, ರಕ್ಷಕ್ ಅವ್ರ ಜೊತೆ 3 ಅವರಿನ್ ಕೂತವನೆ. ರಕ್ಷಕ್ ಏನ್ ಹೇಳಿಲ್ವಾ? ನಿನ್ ಪರವಾಗಿ ಏನ್ ಹೇಳಿಲ್ಲ? ಏನಿಲ್ಲ, ಏನು ಮಾತಾಡ್ಲಿಲ್ಲ. ಎಂಜಾಯ್ ಮಾಡ್ಕೊಂಡಿದ್ದ? ನಿನ್ಗೆ ಗಾಟ ಕೊಡ್ತಾ ಇದ್ರೆ 2.5-3 ಅಡಿ ದೂರದಲ್ಲಿ ಕೂತಿದ್ದೆ. ಎಷ್ಟಡಿ? ಎಷ್ಟಡಿ ಹೇಳಿ? 3 ಅಡಿ. 3 ಅಡಿ ಅಂದ್ರೆ ಎಷ್ಟು? ಏನ ಎದುರುಗಡೆ ಅಂತ ಅನ್ಕೊಳ್ಳಿ. ಅರ್ಥ ಆಯ್ತಾ? ಹಂಗೆ ಮಾತಾಡ್ತಾ ಇದ್ದಾಗ ವೆಪನ್ ಎಲ್ಲ ತೆಗೆದ್ರು. ಯಾವ್ದು ಗೊತ್ತಾ ಅಣ್ಣ? ಚಾಕದು ಮಾಮೂಲಿ ಚಾಕಲ್ಲ. ನೀವು ದರ್ಬಾರ್ ಸಿನಿಮಾ ನೋಡಿದೀರಾ? ಡ್ರ್ಯಾಗರ್ ಅಂತಾರೆ. ಮಾಜಿ ಸಚಿವ ಹಾಗೂ ಬಿಜೆಪಿ ಶಾಸಕ ಪ್ರಭು ಚವ್ಹಾಣ್ರ ಪುತ್ರ ಪ್ರತೀಕ್ ವಿರುದ್ಧದ ಅತ್ಯಾಚಾರ ಆರೋಪದಲ್ಲಿ ಸಂತ್ರಸ್ತೆ ದೂರು ಆಧರಿಸಿ ಬೀದರ್ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ದೈಹಿಕವಾಗಿ ಬಳಸಿಕೊಂಡಿರುವುದಾಗಿ ಸಂತ್ರಸ್ತೆ ಕೆಲ ಸಾಕ್ಷ್ಯಗಳನ್ನ ಪೊಲೀಸರಿಗೆ ನೀಡಿದ್ದಾರೆ. ಈ ಆಧಾರದಲ್ಲಿ ಘಟನೆ ನಡೆದಿದೆ ಎನ್ನಲಾದ ಮಹಾರಾಷ್ಟ್ರ ಹಾಗೂ ಬೆಂಗಳೂರಿನ ಖಾಸಗಿ ಹೋಟೆಲ್ಗಳಿಗೆ ತೆರಳಿ ತನಿಖಾ ತಂಡ ಸ್ಥಳ ಮಹಜರು ನಡೆಸಿದೆ. ಇತ್ತ ಎಫ್ಐಆರ್ ಆಗಿ 5 ದಿನ ಕಳೆದರೂ ಆರೋಪಿಯನ್ನ ಬಂಧಿಸಿಲ್ಲ ಅಂತ ಸಂತ್ರಸ್ತೆ ಆರೋಪಿಸಿದ್ದಾರೆ. ಅಲ್ಲದೆ ಪೊಲೀಸರು ನಮ್ಮ ಮೇಲೆಯೇ ಉಲ್ಟಾ ಮಾತಾಡುತ್ತಾರೆ, ನಮ್ಮ ತಂದೆ ತಾಯಿ ಮೇಲೆ ಎಫ್ಐಆರ್ ಮಾಡಿದ್ದಾರೆಂದು ಆರೋಪಿಸಿದ್ದಾರೆ. एफआईआर करने से पहले हुआ, उसके पहले भी हमने ट्राई किया था हम कंप्लेन करने का, लेकिन उन्होंने कंप्लेन नहीं लिया. जब मैंने एफआईआर फाड़ा मेरे केस का, तो उन्होंने हमको धमकी में उन्होंने उल्टा हम पे मुझे न्याय देने के बजाय उन्होंने हम पे गवर्नमेंट ने हम पे केस कर दिया. ಆದ್ರಿಂದ ಇದು ರಾಜಕೀಯ ಪ್ರೇರಿತ ಅಂತ ಪ್ರಭು ಚವ್ಹಾಣ್ ಆರೋಪಿಸಿದ್ದಾರೆ. ಇಡೀ ದೇಶದಲ್ಲಿ ತಲಾದಾಯ ಹೆಚ್ಚಿರುವುದು ಕರ್ನಾಟಕದಲ್ಲಿ ಮಾತ್ರ. ತಲಾದಾಯದಲ್ಲಿ ಕರ್ನಾಟಕ ನಂಬರ್ 1 ಸ್ಥಾನಕ್ಕೆ ಬಂದಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಇದಕ್ಕೆ ಕಾರಣ ನಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಗಳು. ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಅಭಿವೃದ್ಧಿ ಕುಂಠಿತವಾಗಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ನಾಯಕರಿಗೆ ಚಾಟಿ ಬೀಸಿದ್ದಾರೆ. ಕರ್ನಾಟಕ ಇಡೀ ದೇಶದಲ್ಲಿ ನಂಬರ್ 1 ರಾಜ್ಯ ತಲಾ ಆದಾಯದಲ್ಲಿ. ಯುವಕನನ್ನು ಅಪಹರಿಸಿ 2.5 ಕೋಟಿ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದ ಆರೋಪಿಗಳನ್ನ ಬಂಧಿಸುವಲ್ಲಿ ಬೆಂಗಳೂರಿನ ಅಶೋಕ್ ನಗರ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಯುವಕ ಲಾರೆನ್ಸ್ ಮೆಲ್ವಾನಿ ದುಬೈನಲ್ಲಿ ಕೆಲಸ ಮಾಡುತ್ತಿದ್ದು ಇತ್ತೀಚೆಗೆ ಬೆಂಗಳೂರಿಗೆ ಬಂದಿದ್ದ. ಐಷಾರಾಮಿ ಜೀವನ ನಡೆಸುತ್ತಿದ್ದ ಲಾರೆನ್ಸ್ ಮೆಲ್ವಾನಿ ಪೋಕರ್ ಗೇಮ್ ಆಡಲು ಇಂದಿರಾನಗರದಲ್ಲಿರುವ ಪಬ್ಗೆ ಬರ್ತಿದ್ದ. ಈ ವೇಳೆ ಲಾರೆನ್ಸ್ ಮೆಲ್ವಾನಿಗೆ ಯುವತಿ ಮಹಿಮಾಳ ಪರಿಚಯವಾಗಿತ್ತು. ಈ ವೇಳೆ ಮಾತನಾಡಬೇಕು ಹೊರಬಾ ಅಂತ ಕರೆದು ಯುವಕ ಲಾರೆನ್ಸ್ಗೆ ಯುವತಿ ಮಹಿಮಾ ಖೆಡ್ಡಾ ತೋಡಿದ್ಲು.
ನಿನ್ನ ಜೊತೆ ಮಾತನಾಡಬೇಕು ಬಾ ಅಂತ ಗೆಳತಿ ಮಹಿಮಾ ಯುವಕ ಲಾರೆನ್ಸ್ ನನ್ನ ಹೋಟೆಲ್ನಿಂದ ಹೊರಗೆ ಕರೆಸಿದ್ಲು. ಹೋಟೆಲ್ನಿಂದ ಹೊರಬಂದ ಲಾರೆನ್ಸ್ ನನ್ನು ಮೂವರು ಕಿಡ್ನಾಪ್ ಮಾಡಿದ್ರು. ಬಳಿಕ ಇಂದಿರಾನಗರದ ಸರ್ವಿಸ್ ಅಪಾರ್ಟ್ಮೆಂಟ್ ಒಂದರಲ್ಲಿ ಕೂಡಿ ಹಾಕಿದ್ರು. ಮೊದಲು 50 ಲಕ್ಷ, ಬಳಿಕ 2.5 ಕೋಟಿ ನೀಡುವಂತೆ ಹಲ್ಲೆ ಮಾಡಿದ್ರು. ಲಾರೆನ್ಸ್ ತಾಯಿ ಮಗ ಕಾಣೆಯಾಗಿರುವ ಬಗ್ಗೆ ಠಾಣೆಗೆ ದೂರು ನೀಡಿದ್ರು. ಪೊಲೀಸರು ಹುಡುಕುವ ವಿಚಾರ ತಿಳಿದು 8 ದಿನ ಬಳಿಕ ಬಿಟ್ಟು ಕಳುಹಿಸಿದ್ರು. ಈ ವೇಳೆ ಲಾರೆನ್ಸ್ನಿಂದ ಆರೋಪಿಗಳು 1 ಲಕ್ಷ ನಗದು, 2 ಐಫೋನ್ ಕಸಿದುಕೊಂಡಿದ್ರು. ಇದಾದ ಬಳಿಕ ಯುವಕ ಲಾರೆನ್ಸ್ ಪೊಲೀಸರಿಗೆ ದೂರು ನೀಡಿದ್ರಿಂದ ಅಶೋಕ್ನಗರ ಪೊಲೀಸರು 4 ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಸದ್ಯ ಪ್ರಮುಖ ಆರೋಪಿಗಳು ಎಸ್ಕೇಪ್ ಆಗಿದ್ದು ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಮೂವರು ಮುಸುಗುಧಾರಿಗಳು, ಒಬ್ಬನ ಕೈಯಲ್ಲಿ ಗನ್, ಮತ್ತೊಬ್ಬನ ಕೈಯಲ್ಲಿ ಗೋಣಿ ಚೀಲ. ಚಿನ್ನದಂಗಡಿಗೆ ನುಗ್ಗಿದ ದರೋಡೆಕೋರರು ಕೇವಲ 20 ಸೆಕೆಂಡ್ನಲ್ಲಿ ಕೈಗೆ ಸಿಕ್ಕಿದ್ದನ್ನೆಲ್ಲ ದೋಚಿ ಪರಾರಿಯಾಗಿದ್ದಾರೆ. ಬೆಂಗಳೂರು ಉತ್ತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಮಾಚೋಹಳ್ಳಿ ಗೇಟ್ ಬಳಿ ರಾಮ್ ಜ್ಯುವೆಲ್ಲರಿ ಶಾಪ್ ಕ್ಲೋಸ್ ಮಾಡೋ ಟೈಮಲ್ಲಿ ಒಳನುಗ್ಗಿದ ಹಂತಕರು ಗನ್ ತೋರಿಸಿ ಚಿನ್ನಾಭರಣವನ್ನ ದೋಚಿ ಪರಾರಿಯಾಗಿದ್ದಾರೆ. ಈ ವೇಳೆ ಅಂಗಡಿಯೊಳಗಿದ್ದ ಕನ್ನಯ್ಯ ಲಾಲ್ ಮತ್ತು ಸಿಬ್ಬಂದಿ ಜೋರಾಗಿ ಕೂಗ್ಕೊಂಡಿದ್ದಾರೆ. ಅಷ್ಟರಲ್ಲಿ ಅಡ್ಡ ಬಂದವರನ್ನ ತಳ್ಳಿಕೊಂಡು ಖದೀಮರು ಪರಾರಿಯಾಗಿದ್ದಾರೆ. ರಾಜ್ಯದಾದ್ಯಂತ ಉತ್ತಮ ಮಳೆಯಾಗ್ತಾ ಇದ್ದು ಬಿತ್ತನೆ ಕಾರ್ಯ ಆರಂಭವಾಗಿದೆ. ಆದ್ರೆ ರೈತರಿಗೆ ಗೊಬ್ಬರವೇ ಸಿಗ್ತಿಲ್ಲ. ಮಳೆ ಬಂದಾಗ ಗೊಬ್ಬರ ಸಿಗಲ್ಲ, ಗೊಬ್ಬರ ಸಿಕ್ಕಾಗ ಮಳೆ ಬರಲ್ಲ ಎಂಬ ಸ್ಥಿತಿಯಲ್ಲಿರುವ ರೈತರು ಬೆಳಗ್ಗೆ 5 ಗಂಟೆಗೆ ಸಹಕಾರ ಸಂಘಗಳ ಮುಂದೆ ರಸಗೊಬ್ಬರಕ್ಕಾಗಿ ಕ್ಯೂ ನಿಲ್ತಿದ್ದಾರೆ. ಕೊಪ್ಪಳದ ಬಸವೇಶ್ವರ ವೃತ್ತದ ಬಳಿಯ ಹುಟ್ಟುವಳಿ ಸಹಕಾರಿ ಸಂಘದ ಮುಂಭಾಗ ರೈತರು ಗೊಬ್ಬರಕ್ಕಾಗಿ ಕಾದಿದ್ದಾರೆ. ಗೊಬ್ಬರ ಸಿಗದೆ ಇದ್ದಿದ್ದಕ್ಕೆ ರೈತರು ಮಣ್ಣು ತಿಂದು ಆಕ್ರೋಶ ಹೊರಹಾಕಿದ್ದಾರೆ. ವಿಧಾನಸಭಾ ಚುನಾವಣೆಗೆ ಸಜ್ಜಾಗ್ತಿರುವ ಬಿಹಾರದಲ್ಲಿ ಎನ್ಡಿಎ ಮಿತ್ರ ಪಕ್ಷದ ನಾಯಕ ಚಿರಾಗ್ ಪಾಸ್ವಾನ್ ಸ್ವತಃ ಸಿಎಂ ನಿತೀಶ್ ಸರ್ಕಾರದ ವಿರುದ್ಧವೇ ಆಕ್ರೋಶ ಹೊರಹಾಕಿದ್ದಾರೆ. ಬಿಹಾರದಲ್ಲಿ ಸರಣಿ ಅಪರಾಧ ಪ್ರಕರಣಗಳು ತೀವ್ರ ಕಳವಳ ಸೃಷ್ಟಿಸಿದ್ದು ಇದರಿಂದ ಬೇಸರವಾಗಿದೆ. ಇಂಥ ಸರ್ಕಾರದ ಪರ ಇರೋದು ನೋವಾಗಿದೆ ಅಂತ ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ಬಹಿರಂಗ ಹೇಳಿಕೆಯನ್ನ ನೀಡಿದ್ದಾರೆ. मुझे इस बात का दुख होता है कि मैं एक ऐसी सरकार का यहाँ पे समर्थन कर जहां पे अपराध पूरी तरीके से बेलगाम हो चुका है. इस पे नियंत्रण पाना जरूरी होगा, नहीं तो इस तरीके से बिहार और बिहारियों की जिंदगी से होता हुआ खिलवाड़ बिहार को बहुत बुरे अंजाम तक होगा. ಪ್ರತಿಷ್ಠಿತ ಎಂಪೈರ್ ಹೋಟೆಲ್ನಲ್ಲಿ ಕಬಾಬ್ ಅಸುರಕ್ಷಿತ ಅನ್ನೋ ವರದಿ ಬಂದಿದೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯ ವರದಿಯಲ್ಲಿ ಕಬಾಬ್ ಅಸುರಕ್ಷಿತ ಅನ್ನೋದು ದೃಢಪಟ್ಟಿದೆ. ಬೆಂಗಳೂರಿನ ಶಿವಾಜಿನಗರ, ಮಹದೇವಪುರ, ಗಾಂಧಿನಗರ, ಬೊಮ್ಮನಹಳ್ಳಿ, ಬಸವನಗುಡಿ, ಹೆಬ್ಬಾಳದಲ್ಲಿರೋ ಎಂಪೈರ್ ರೆಸ್ಟೋರೆಂಟ್ನಲ್ಲಿ ಕಬಾಬ್ ಸ್ಯಾಂಪಲ್ ಕಲೆಕ್ಟ್ ಮಾಡಿ FSSAI ಪರೀಕ್ಷೆಗೆ ಒಳಪಡಿಸಿತ್ತು. ಕಬಾಬ್ ಮಾದರಿ ಪರೀಕ್ಷೆಯಲ್ಲಿ ಅಸುರಕ್ಷಿತ ಅನ್ನೋದು ದೃಢಪಟ್ಟಿದ್ದು ಎಂಪೈರ್ ರೆಸ್ಟೋರೆಂಟ್ಗಳಿಗೆ ಆಹಾರದ ಗುಣಮಟ್ಟ ಮತ್ತು ಸುರಕ್ಷತಾ ಇಲಾಖೆ ನೋಟಿಸ್ ಜಾರಿಗೊಳಿಸಿದ್ದು ಉತ್ತರಿಸುವಂತೆ 30 ದಿನಗಳ ಕಾಲಾವಕಾಶ ನೀಡಿದೆ. ರಾಯಚೂರು ಕೃಷ್ಣಾ ನದಿ ಮೇಲಿನಿಂದ ಪತಿಯನ್ನ ಪತ್ನಿ ತಳ್ಳಿದ್ದ ಎಂಬ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಪತಿ ತಾತಪ್ಪ ಹಾಗೂ ಆತನ ಕುಟುಂಬಸ್ಥರು ಸೇರಿ 10 ಜನರ ವಿರುದ್ಧ FIR ದಾಖಲಾಗಿದೆ. ತಾತಪ್ಪನಿಗೆ ಬಂಧನ ಭೀತಿ ಶುರುವಾಗಿದ್ದು ಪೋಕ್ಸೋ ಕೇಸ್ ಆಗಿರೋದ್ರಿಂದ ಜೈಲೂಟ ಫಿಕ್ಸ್ ಆಗಿದೆ. ಬೆಂಗಳೂರಿನ PSI ಒಬ್ಬನ ದರ್ಪಕ್ಕೆ ಮನೆ ಬಾಡಿಗೆದಾರನೊಬ್ಬ ಶಾಶ್ವತ ಕಿವುಡನಾಗಿದ್ದಾನೆ. ಬೇಗೂರು ಠಾಣೆಯ PSI ಪುನೀತ್ ವಿರುದ್ಧ ಬಾಡಿಗೆದಾರ ಉದಯ್ ಕುಮಾರ್ ಹಲ್ಲೆ ಆರೋಪ ಮಾಡಿದ್ದಾರೆ. ಮನೆ ಮಾಲೀಕರಿಬ್ಬರ ಜಗಳಕ್ಕೆ ಸಂಬಂಧಿಸಿ ಉದಯ್ನನ್ನು ಅನವಶ್ಯಕವಾಗಿ ಠಾಣೆಗೆ ಕರೆದೊಯ್ದು ಹಲ್ಲೆ ನಡೆಸಿದ್ದರಿಂದ ಉದಯ್ಗೆ ಎಡಕಿವಿಗೆ ಹಾನಿಯಾಗಿ ಕಿವುಡನಾಗಿದ್ದಾನೆ. ಇಪ್ಪತ್ತಾರನೇ ವರ್ಷದ ಕಾರ್ಗಿಲ್ ವಿಜಯ್ ದಿವಸ್ ಆಚರಣೆ ಹಿನ್ನೆಲೆ ದೆಹಲಿಯ ರಾಷ್ಟ್ರೀಯ ಯುದ್ಧ ಸ್ಮಾರಕಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿ ಕೊಟ್ಟು ನಮಿಸಿದ್ದಾರೆ. ವಿಜಯಪುರದಲ್ಲಿ ನಿವೃತ್ತ ಸೈನಿಕರು ರಾಷ್ಟ್ರಧ್ವಜ ಪ್ರದರ್ಶನ ಮಾಡಿ ಬೈಕ್ ರ್ಯಾಲಿ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿನ ರಾಷ್ಟ್ರೀಯ ಸೈನಿಕ ಸ್ಮಾರಕದಲ್ಲಿ 75 ಅಡಿ ಎತ್ತರ ಮತ್ತು ಸುಮಾರು 400 ಟನ್ ತೂಕವುಳ್ಳ ವೀರಗಲ್ಲು ಲೋಕಾರ್ಪಣೆ ಮಾಡಿದ್ದಾರೆ. ಚಿಕ್ಕಮಗಳೂರಿನ ಮೂಡಿಗೆರೆಯ ಬಿದಿರುತಳ ಗ್ರಾಮದ ನಿಷೇಧಿತ ಪ್ರದೇಶದಲ್ಲಿ ಟ್ರೆಕ್ಕಿಂಗ್ ತೆರಳಿದ್ದ 103 ಮಂದಿ ಟೆಕ್ಕಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಾತ್ರವಲ್ಲ 2 ಬಸ್, 3 ಪಿಕಪ್ ವಾಹನಗಳನ್ನು ವಶಕ್ಕೆ ಪಡೆದಿದ್ದಾರೆ. ಟೂರಿಸ್ಟ್ ಪ್ಯಾಕೇಜ್ ಅಡಿ ಪ್ರವಾಸಕ್ಕೆ ಬಂದಿದ್ದ ಬೆಂಗಳೂರಿನ ಪ್ರತಿಷ್ಠಿತ ಕಂಪನಿಯ ಉದ್ಯೋಗಿಗಳನ್ನ ಸ್ಥಳೀಯರು ಟ್ರೆಕ್ಕಿಂಗ್ಗೆ ನಿಷೇಧಿತ ಪ್ರದೇಶಕ್ಕೆ ಕರೆತಂದಿದ್ರು.
ಶ್ರಾವಣ ಮಾಸದ ಮೊದಲ ಶನಿವಾರದ ಹಿನ್ನೆಲೆ ಬೆಂಗಳೂರು ಉತ್ತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಕನಸವಾಡಿಯ ಚಿಕ್ಕಮದುರೆ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಭಕ್ತ ಜನಸಾಗರವೇ ಹರಿದು ಬಂದಿದೆ. ಭಕ್ತರು ಶನಿದೇವರ ವಿಶೇಷ ಅಲಂಕಾರ, ಅಭಿಷೇಕ ಮತ್ತು ಪೂಜೆಯನ್ನ ಕಣ್ತುಂಬಿಕೊಂಡಿದ್ದಾರೆ.